ಎಲ್ಲರಿಗೂ ನಮಸ್ಕಾರ. ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವಾಗಂತೂ ಆಲೆಮನೆ ಅನ್ನೋದು ತುಂಬಾ ಅಪರೂಪ ಆಗೋಗಿದೆ. ಅದರಲ್ಲೂ ಕೂಡ ಮನೆಯಲ್ಲಿ ಆಲೆಮನೆಯನ್ನು ಮಾಡಿಕೊಂಡು ಜನರನ್ನು ಎಲ್ಲ ಕರೆದು ಔತಣಕೂಟವನ್ನು ಏರ್ಪಡಿಸುವಂತಹ ಸಂಪ್ರದಾಯ ಅಂತೂ ಮರೆಯಾಗ್ತಾನೇ ಇದೆ. ಅಂಥದ್ರಲ್ಲಿ ಇವಾಗಲೂ ಕೂಡ ಈ ತರಹ ಸಂಪ್ರದಾಯವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇರುವಂತಹ ಸಿದ್ದಾಪುರ ತಾಲೂಕಿನ ಹಾರ್ಸೆಘಟ್ಟದ ಹೊಸಗದ್ದೆಯ PV ಹೆಗಡೆಯವರ ಬಗ್ಗೆ ನಾನು ಹೇಳಲೇಬೇಕು. ಇವರು ತುಂಬ ವರ್ಷಗಳಿಂದಲೂ ಕೂಡ ಈ ತರಹ ಆಲೆಮನೆಯನ್ನು ಮಾಡಿಕೊಂಡು ನೆಂಟರಿಷ್ಟರನ್ನು ಊರವ್ರನ್ನೆಲ್ಲ ಕರೆದು ಔತಣವನ್ನು ಮಾಡ್ತಾ ಇರೋದು ತುಂಬಾ ಖುಷಿ ಕೊಡುತ್ತೆ. ಯಾಕೆಂದರೆ ಇವಾಗಂತೂ ಈ ಕೃಷಿ ಕೆಲಸ ಅಂದ್ರೇ ಕಷ್ಟದಾಯಕವಾಗಿದೆ. ಅದರಲ್ಲೂ ಕೂಡ ಕೆಲಸಗಾರರ ಕೊರತೆ ಇರುತ್ತೆ. ಅಂಥದ್ರಲ್ಲೂ ಕೂಡ ಇವರು ಎಲ್ಲರನ್ನೂ ಕರೆದು ಈ ಥರ ಔತಣಕೂಟವನ್ನು ಏರ್ಪಡಿಸ್ತಾರೆ ಅಂತಂದರೆ ತುಂಬಾ ಖುಷಿಯಾಗುತ್ತೆ ಅಲ್ವಾ. ಇಷ್ಟೇ ಅಲ್ಲದೆ ಇವರು ತುಂಬ ಒಳ್ಳೆಯ ಕಲೆಯ ಆರಾಧಕರು ಕೂಡ ಹೌದು. ಇವರು ಪ್ರತಿ ವರ್ಷವೂ ಅವರ ಮನೆಯಲ್ಲಿ ಒಂದು ಹಬ್ಬವನ್ನು ಏರ್ಪಡಿಸ್ಕೊಂಡು ಆ ಹಬ್ಬದಲ್ಲಿ ಯಾರಾದರೂ ಒಂದು ಒಳ್ಳೆಯ ಕಲಾವಿದರಿಗೆ ಸನ್ಮಾನವನ್ನು ಕೂಡ ಮಾಡ್ತಾರೆ. ಆ ಥರ ವಿಡಿಯೋವನ್ನು ಕೂಡ ನೀವು ನನ್ನ ಚಾನಲ್ನಲ್ಲಿ ನೋಡಿರ್ಬೋದು. ಬನ್ನಿ ಇವತ್ತಿನ ಆಲೆಮನೆಗೆ ಹೋಗೋಣ ಅಲ್ವಾ ನಾವೆಲ್ಲರೂ. ಮಾಡ್ತಾ ಇದ್ದಿ ಪ್ಲೇಟ್ ಸಿಗ್ತದ ಅದಕ್ಕಾಗೆ ಬಂದು ಎಂಗಳೂರಲ್ಲಿ ಆಗ್ತಾ ಇದ್ದೋಳು ಹೇಳನಾಳಿ, ಎಂಗಳೂರಲ್ಲಿ ಆಗ್ತಾ ಇದ್ದೋಳು ಹೇಳನಾಳಿ. ಆದ್ರೆ ಹೆಂಗ್ಸ್ರೆ ಯಾರು ಕಾಣ್ತವೇ ಇಲ್ಲ ಇಲ್ಲಿ. ಇವತ್ತಿನ ವಿಡಿಯೋವನ್ನು ನೀವೆಲ್ಲ ನೋಡಿದ್ರಲ್ವ ಸ್ನೇಹಿತರೆ. ಈ ತರಹ ಆದರ್ಶಪ್ರಾಯವಾದಂತಹ ವ್ಯಕ್ತಿಯಾದಂತಹ PV ಹೆಗಡೆಯವರಿಗೆ ನಾವೆಲ್ಲರೂ ಕೂಡ ಲೈಕ್ ಕೊಡೋಣ, ಹಾಗೆಯೇ ತುಂಬ ಗೌರವವನ್ನು ಕೂಡ ಅರ್ಪಿಸೋಣ. ಹಾಗೆ ಈ ವಿಡಿಯೋವನ್ನು ಕೊಟ್ಟಂಥ ಉಮಾ ಅಕ್ಕ ಅವರಿಗೂ ಕೂಡ ನಾನು ಈ ವಿಡಿಯೋದ ಮೂಲಕ ಧನ್ಯವಾದವನ್ನು ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಬರ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.